ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವಿಟಮಿನ್ ಸೊಪ್ಪು ಅಂದರೆ ಚಕ್ರಮಣಿ ಸೊಪ್ಪು ಅಂತಾರಲ್ವ, ಅದು ಸಿಂಪಲಾಗಿ ಪಲ್ಯ ಮಾಡೋದು ಹೇಗಂತ ನೋಡೋಣ. ಇದು ತುಂಬ ವಿಟಮಿನ್ಸ್ ಎಲ್ಲ ಇಟ್ಕೊಂಡಿರೋದಕ್ಕೆ ವಿಟಮಿನ್ ಸೊಪ್ಪು ಅಂತಲೇ ಕರೀತಾರೆ. ಇದು ತುಂಬ ಎಳೆ ಚಿಗುರನ್ನು ಯೂಸ್ ಮಾಡಬೇಕು. ಬಲ್ತಿದ್ರೆ ಅದು ಚೆನ್ನಾಗಾಗಲ್ಲ, ಅದು ಕಹಿ ಟೇಸ್ಟ್ ಕೊಡುತ್ತೆ. ತುಂಬ ಎಳೆತ್ತೆ ಯೂಸ್ ಮಾಡ್ಕೋಬೇಕು. ನಿಮ್ಗೆ ಇದನ್ನ ಫೋಟೋ ನೋಡಿದಾಗ ಯಾವ ಸೊಪ್ಪು ಅಂತ ಗೊತ್ತಿರುತ್ತೆ. ಇದು ನಮ್ಮ ಮಲೆನಾಡು ಸೈಡಲ್ಲಿ ಇದು ಕಾಮನ್ನಾಗಿ ಸಿಗುತ್ತೆ. ಫಸ್ಟಿಗೆ ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆಗೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಗೆ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಪುಟ್ಟಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ. ಪುಟ್ಟಮೆಣ್ಸಿನ್ಕಾಯಿ ಇಲ್ಲ ಅಂದರೆ ನೀವು ಖಂಡಿತವಾಗ್ಲೂ ದೊಡ್ಡ ಹಸಿಮೆಣ್ಸಿನ್ಕಾಯಿನೇ ಯೂಸ್ ಮಾಡಿ. ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿರೋ ವಿಟಮಿನ್ ಸೊಪ್ಪನ್ನ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಎಣ್ಣೆಲೇ ಮಾಡ್ಕೋಬೇಕು. ಚೆನ್ನಾಗಿ ಇದು ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಸಿಕ್ಕಿದರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಈಗ ಇದು ಎಣ್ಣೆಲೇ ತುಂಬ ಚೆನ್ನಾಗಿ ಬಾಡ್ಕೊಂಡು ಬಂದಿದೆ. ಯಾವುದೇ ಟೊಮೊಟೊ ಯೂಸ್ ಮಾಡೋದಕ್ಕೆ ಕಾರಣ ಸ್ವಲ್ಪ ಹುಣಸೆ ಹಣ್ಣು ಯೂಸ್ ಮಾಡ್ಕೊತಿದ್ದೀನಿ. ನೋಡ್ಕೊಂಡಾಗಲೇ ಗೊತ್ತಾಗುತ್ತೆ ಇದು ಎಷ್ಟಿದೆ ಅಂತ. ಸ್ವಲ್ಪ ಅದನ್ನ ಚೆನ್ನಾಗಿ ನೀರಲ್ಲಿ ಕಿವುಚ್ಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಫುಲ್ ಎಣ್ಣೆಲೇ, ಆದಷ್ಟು ಎಣ್ಣೆಲೇ ಫ್ರೈ ಮಾಡಿ. ನೀರು ಸ್ವಲ್ಪ ಬೇಕಂದರೆ ಮತ್ತೆ ಲಾಸ್ಟಿಗೆ ಆ್ಯಡ್ ಮಾಡ್ಕೊಂಡ್ರಾಯಿತು. ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಕಾಣ್ತಿರ್ಬೋದು ಎಷ್ಟಿದೆ ಅಂತ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಜಾಸ್ತಿನೇ ನೀರು ಆ್ಯಡ್ ಮಾಡ್ಕೊಳ್ಳಿ. ಇದು ಸಾಕು. ಇದು ಆಲ್ಮೋಸ್ಟ್ ಬೆಂದಿರೋದ್ರಿಂದ ಸ್ವಲ್ಪನೇ ನೀರು ಯೂಸ್ ಮಾಡ್ಕೊತಾ ಇರೋದು ನಾನಿಲ್ಲಿ. ಸ್ಟವ್ ಲೋ ಸಿಮ್ಮಲ್ಲೇ ಇಟ್ಟು ಲಿಡ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯ್ಕೊಳ್ಳಿ. ಈಗ ಒಂದು 5 ಮಿನಿಟ್ಸ್ ಆಗಿರಬಹುದು. ಈಗ ನೋಡಿದ್ರೆ ಸ್ವಲ್ಪ ಬೆಂದಿದೆ. ಈಗ ಒಂದು ಸ್ವಲ್ಪ ಖಾರದ ಪುಡಿ, ಅಂದರೆ ಸ್ವಲ್ಪ ಕಲರಿಗೆ ಆಗೋಂಗೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೀಗ ಟೇಸ್ಟ್ ನೋಡಿ ಉಪ್ಪು ಸಾಕಾಗಿಲ್ಲ ಅಂದರೆ ಇವಾಗ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇನ್ನೂ ಮುಚ್ಚಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಈಗ ಬೆಂದಿದೆ ನೋಡಿ, ಆಲ್ಮೋಸ್ಟ್ ಬೆಂದೋಗಿದೆ. ಈಗ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು 5 ನಿಮಿಷ ಮುಚ್ಚಿ ಫುಲ್ ಡ್ರೈ ಆಗಲಿ. ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಫುಲ್ ಚೆನ್ನಾಗಿ ಡ್ರೈ ಆಗಬೇಕು, ಅಂದ್ರೇ ಪಲ್ಯ ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ ಈಗ ಆಲ್ಮೋಸ್ಟ್ ಫುಲ್ ಡ್ರೈ ಆಗೋಗಿದೆ. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.